ಹಾಯ್ ಮಕ್ಕಳೇ, ನಿಮ್ಗಿದು ಗೊತ್ತಿದೆಯಾ? ಡಿ ಎನ್ ಎಯ ಲೆಂತು ನಮ್ಗಿಂತ ಉದ್ದ ಇರುತ್ತಂತೆ. ಅದು ಹೇಗೆ ಉದ್ದ ಇರುತ್ತೆ? ಅಷ್ಟು ಉದ್ದ ಇದ್ರೂ ಕೂಡ ನಮ್ಮ ಒಂದು ಜೀವಕೋಶದಲ್ಲಿ ಇರುತ್ತಲ್ವಾ, ಅದು ಹೇಗಿರುತ್ತೆ? ಇವನ್ನೆಲ್ಲ ನಾವು ಇದೇ ವಿಡಿಯೋದಲ್ಲಿ ಕಲಿತೇವೆ. ನಿಮ್ಗೆ ಇದರ ಬಗ್ಗೆ ಕುತೂಹಲ ಇದ್ರೆ ನೀವು ಸರಿಯಾದ ವಿಡಿಯೋವನ್ನು ನೋಡ್ತಾ ಇದ್ರ. ಹಾಗಾದ್ರೆ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್ ಅಂತ ಹೇಳ್ತಾ ಸೀದಾ ವಿಡಿಯೋ ಕಡೆಗೆ ಹೋಗೋಣ. ಡಿ ಎನ್ ಎ ಲೆಂತು ನಮಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಸಿಂಪಲ್ ಆಗಿರೋಂಥದ್ದು ಮ್ಯಾಥಮೆಟಿಕ್ಸ್ ಇದು, ಆಯ್ತಾ? ಸೊ ನಾವು ಮೆಮೇಲಿಯನ್ ಸೆಲ್ಲಿನ ಡಿ ಎನ್ ಎ ಲೆಂತ್ನ ನೋಡೋದಿದ್ರೆ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೇನೆ ನೋಡ್ರಿ. ಏನು ಗೊತ್ತಾ? ಸಿಂಪಲ್ ಆಗಿ ಮಾಡೋದು. ಸೊ ಫಸ್ಟ್ ಏನು ತಗೊಳ್ಬೇಕು? ಸೊ ಹ್ಯೂಮನ್ ಡಿ ಎನ್ ಎಲ್ಲಿ ಟೋಟಲ್ ಎಷ್ಟು ನ್ಯೂಕ್ಲಿಯೋಟೈಡ್ಸ್ಗಳಿರ್ತವೆ ಅಂತ ಹೇಳಿ ತಗೊಳ್ಬೇಕು. ಅದು 6.6 × 10⁹ ಬೇಸ್ ಪ್ಯಾರ್ಸ್ ಇರುತ್ತೆ, ಹೌದಾ? ಆ್ಯಂಡ್ ಈಗೇನು ಮಾಡ್ತೀರಾ? ನೆಕ್ಸ್ಟ್ ಏನು ಮಾಡ್ತೀರಾ? ಇದನ್ನ ಸೊ ನಾವು ಸಿಂಪಲ್ ಆಗಿ ಮಲ್ಟಿಪ್ಲೈ ಮಾಡಬೇಕು. ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ? ಡಿಸ್ಟೆನ್ಸ್ ಬಿಟ್ವೀನ್ ದ ಬೇಸ್ ಪ್ಯಾರ್ಗಳ ಮಧ್ಯದಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ. 10⁻⁹ ಮೀಟರ್ ಪರ್ ಬೇಸ್ ಪ್ಯಾರ್ ಅಂತ ಮಾಡ್ತೀರಾ, ಆಯ್ತಾ? ಸೊ ಈಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ನಾವು? ಸಿಂಪಲ್, ನೀವು ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಬೇಸಿಕಲಿ ಇವೆರಡು ಹೋಗುತ್ತೆ, ಹೌದಾ? ಬೇಸ್ ಪ್ಯಾರ್ ಹೋಗುತ್ತೆ, ರೈಟ್? ಮೀಟರ್ ಉಳ್ಕೊಳ್ಳುತ್ತೆ. ಇದೆರಡನ್ನ ಮಲ್ಟಿಪ್ಲೈ ಮಾಡಿ ನಿಮಗೆ 2.24 ಸಮಥಿಂಗ್ ಮುಂದೆ ಬರ್ತಾ ಹೋಗುತ್ತೆ. ನಾವು ಅದನ್ನು ಅಪ್ರಾಕ್ಸಿಮೇಟ್ಲಿ ಆಗಿ 2.2 ಮೀಟರ್ ಅಂತ ಹೇಳಿ ಕರಿತೇವೆ. ಇಟ್ಸ್ ಅನ್ ಅಪ್ರಾಕ್ಸಿಮೇಟ್ ನಂಬರ್. ಮಕ್ಕಳೇ, ಸರ್ ಏನು ಬೋರ್ಡ್ ಮೇಲೆ ಒಂದು ಬಾಲ್ಗೆ ಸರಿಯಾಗಿ ಒಂದು ದಾರವನ್ನು ಸುತ್ತಿದ್ದಾರೆ, ಆ ಡಯಾಗ್ರಾಮ್ ಯಾಕೆ ಹಾಕಿದ್ದಾರೆ ಇಲ್ಲಿ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇರ್ಬೋದು. ಸೊ ದಿಸ್ ಈಸ್ ದ ವೇ ಆಫ್ ಡಿ ಎನ್ ಎ ಗೆಟಿಂಗ್ ಕಂಡೆನ್ಸ್ಡ್ ಇನ್ ಟು ದ ನ್ಯೂಕ್ಲಿಯಸ್. ಸೊ ಇದೇ ಮೆಥಡಿಗೆ ನಾವು ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಂತ ಹೇಳಿ ಕರಿತೇವೆ. ಡಿ ಎನ್ ಎ ಕಂಡೆನ್ಸ್ ಆಗಿ ಕ್ರೊಮಾಟಿನ್ನ ಫಾರ್ಮ್ಯಾಟಲ್ಲಿ ನಮ್ಮ ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಅಲ್ಲಿ ನಾವು ನೋಡ್ಬೋದು. ಸೊ ಹಾಗಾದ್ರೆ ಏನು ಮೆಥಡು, ಹೇಗಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಈಗ ನೀವು ಅಬ್ಸರ್ವ್ ಮಾಡ್ತಾ ಇರೋ ಹಾಗೆ, ನಾವು ನೋಡಿರೋ ಹಾಗೆ, ಸೊ ಇಲ್ಲೊಂದಿಷ್ಟು ಒಂದು ರೌಂಡ್ ಬಾಲ್ ಅನ್ನು ಮಾಡಿದ್ದೇನೆ. ಹಾಗೆ ಒಂದು ಡಿ ಎನ್ ಎ ಇದರ ಸರ್ಕ್ಯುಲೇಟ್ ಆಗಿದೆ ಆ್ಯಂಡ್ ಅದಕ್ಕೆಲ್ಲ ಹೆಸರುಗಳು ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ವಾ? ಸೊ ಇದನ್ನ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಮೊದಲು ಡಿ ಎನ್ ಎ 2.2 ಮೀಟರ್ ಲೆಂತ್ ಇರುತ್ತೆ ಅಂತ ಹೇಳಿದ್ದೆ ನಿಮಗೆ, ಹೌದಾ? ಸೊ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಕೂಡ ಹೇಳಿದೆ. ಸೊ ಈಗ ಅದು ಯಾವ ರೀತಿಯಲ್ಲಿ ಕಂಡೆನ್ಸ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಸೊ ಒಂದು ಪ್ರೋಟೀನ್ ಇರುತ್ತೆ, ಆ ಪ್ರೋಟೀನ್ನ ಹೆಸರು ಹಿಸ್ಟೋನ್ ಅಂತ ಹೇಳಿ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಬೇಸಿಕ್ ಪ್ರೋಟೀನ್ ಅದು. ಸೊ ಅದರ ಹೆಸರು ಹಿಸ್ಟೋನ್ ಅಂತ ಹೇಳಿ, ಆಯಿತಾ? ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಹಿಸ್ಟೋನ್ ಆಕ್ಟಮರ್ ಅಂತ ಹೇಳಿ ಬರ್ಕೊಂಡಿದೆ. ಸೊ ಅದು ಒಂದು ನಾನು ತಗೊಳ್ತಾ ಇದ್ದೇನೆ, ಒಂದು ಮೊಲಿಕ್ಯೂಲ್ ಹಿಸ್ಟೋನ್ ಅಂತ ಹೇಳಿ, ಆಯಿತಾ? ಈ ಹಿಸ್ಟೋನ್ ಏನಿದೆ ಅಲ್ವಾ, ಸೊ ದಿಸ್ ಹಿಸ್ಟೋನ್ ಈಸ್ ಪಾಸಿಟಿವ್ಲಿ ಚಾರ್ಜ್. ಹಿಸ್ಟೋನ್ ಏನಾಗಿದೆ? ಪಾಸಿಟಿವ್ಲಿ ಚಾರ್ಜ್ ಇದೆ, ಆಯಿತಾ? ಸೊ ಈ ಪಾಸಿಟಿವ್ ಚಾರ್ಜ್ ಇರೋದೇ ಇಲ್ಲಿ ಮೇನ್ ಇಂಪಾರ್ಟೆಂಟ್ ರೀಸನು, ಅದನ್ನ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ. ದೆನ್ ಡಿ ಎನ್ ಎ ಇಸ್ ನೆಗೆಟಿವ್ಲಿ ಚಾರ್ಜ್, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈಗ ಹಿಸ್ಟೋನ್ ಮೊಲೆಕ್ಯೂಲ್ ಏನಿದೆ ಅಲ್ವಾ, ಅದು 8 ಮೊಲೆಕ್ಯೂಲ್ಗಳ ಜೊತೆಗೆ ಸೇರಿ ಒಂದು ಹಿಸ್ಟೋನ್ ಆಕ್ಟಮರ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಲೈಕ್ ದಿಸ್ H1 H2 H3 H4 H5 H6 H7 H8 ಅಂತ ಹೇಳಿರ್ತವೆ. ಸೊ ಅದೆಲ್ಲ ನಿಮ್ಗೆ ಬೇಡ. ಈಗ ಹಿಸ್ಟೋನ್ ಆಕ್ಟಮರ್ ಅಂತ ಹೇಳಿ ಫಾರ್ಮ್ ಆಗುತ್ತೆ. 8 ಹಿಸ್ಟೋನ್ ಮೊಲೆಕ್ಯೂಲ್ಗಳು ಸೇರಿ ಹಿಸ್ಟೋನ್ ಆಕ್ಟಮರ್ ಆಗುತ್ತೆ. ಸೊ ಈಗ ನಿಮ್ಮಲ್ಲಿ ಒಂದು ಕ್ವಶನ್ ಇರ್ಬೋದು, ಸರ್ ಹಿಸ್ಟೋನ್ಗೆ ಹೇಗೆ ಪರ್ಟಿಕ್ಯುಲರ್ಲಿ ಏನು ಬಂತು, ಪಾಸಿಟಿವ್ ಚಾರ್ಜ್ ಬಂತು ಅಂತ ಹೇಳಿ. ವೆರಿ ಸಿಂಪಲ್. ಸೊ ಪಾಸಿಟಿವ್ ಚಾರ್ಜ್ ಬಂದಿರೋದು ಬೇಸ್ಡ್ ಆನ್ ದ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಪ್ರೆಸೆಂಟ್ ಇನ್ ಇಟ್. ಅದರಲ್ಲಿ ಎಷ್ಟು ಅಮೈನೋ ಆಸಿಡ್ಸ್ಗಳ ಚೇನ್ ಜಾಸ್ತಿ ಇರ್ತಲ್ವಾ, ಅಷ್ಟು ಜಾಸ್ತಿ ಅದರ ಪಾಸಿಟಿವಿಟಿ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಓಕೆ, ಸೊ ಈಗ ಬೇಸಿಕಲಿ ನಾವು ಹೇಗೆ ಗಮನಿಸಬೇಕು ಇದನ್ನ ಹೇಳ್ತೀನಿ ಕೇಳ್ರಿ. ಸೊ ಒಂದು ಲೈಸಿನ್ ಮತ್ತು ಆರ್ಜಿನಿನ್ ಅಂತ ಹೇಳೋ ಒಂದು ಪರ್ಟಿಕ್ಯುಲರ್ ಅಮೈನೋ ಆಸಿಡ್ಸ್ಗಳಿದ್ದಾವೆ. ಸೊ ಅದು ಈ ಹಿಸ್ಟೋನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರ್ತವೆ, ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಾವು ನೋಡ್ತೇವೆ, ಆಯಿತಾ? ಆ ಒಂದು ಪರ್ಟಿಕ್ಯುಲರ್ ಹಿಸ್ಟೋನಲ್ಲಿ ಅರ್ಜಿನಿನ್ ಮತ್ತು ಏನು ಲೈಸಿನ್ ಇರುತ್ತೋ ಅದರ ಸೈಡ್ ಚೇನ್ಸ್ಗಳಲ್ಲಿ ನಮಗೆ ಪಾಸಿಟಿವ್ ಚಾರ್ಜ್ ಕಾಣಿಸುತ್ತೆ. ಆ ಪಾಸಿಟಿವ್ ಚಾರ್ಜೇ ನಮಗೆ ಹಿಸ್ಟೋನಲ್ಲಿ ಕಾಣುವಂಥ ಪಾಸಿಟಿವ್ ಚಾರ್ಜು. ಸೊ ಈಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಪಾಸಿಟಿವ್ ಚಾರ್ಜ್ ಹಿಸ್ಟೋನ್ಗೆ ಹೇಗೆ ಬಂತು, ಹಿಸ್ಟೋನ್ ಆಕ್ಟಮರ್ ಹೇಗೆ ಆಯಿತು, ಆಯಿತಾ? ಅದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಸೊ ಡಿ ಎನ್ ಎ ನೆಗೆಟಿವ್ ಚಾರ್ಜ್ಗಿಂತ ಜಾಸ್ತಿ ಪಾಸಿಟಿವ್ ಚಾರ್ಜ್ ಇರಬೇಕು, ಸೊ ದ್ಯಾಟ್ ಇಟ್ ಕ್ಯಾನ್ ವ್ರ್ಯಾಪ್ ಅರೌಂಡ್ ಇಟ್, ಆಯಿತಾ? ಅದರ ಸುತ್ತಲೂ ಸುತ್ತೋಕೆ. ಸೊ ಈಗ ಫಸ್ಟ್ ಆಫ್ ಆಲ್, ಸೊ ಡಿ ಎನ್ ಎ ನೆಗೆಟಿವ್ ಚಾರ್ಜು, ಹಿಸ್ಟೋನ್ ಆಕ್ಟಮರ್ ಪಾಸಿಟಿವ್ ಚಾರ್ಜ್.
ಈಗ ಏನಾಗುತ್ತೆ, DNA ಸ್ಟಾರ್ಟ್ಸ್ ವ್ರಾಪಿಂಗ್ ಅರೌಂಡ್, ಹಾವಿನ ತರ ಸುತ್ತಾ ಹೋಗುತ್ತವು. ಆಯ್ತಾ? ಈ ರೀತಿಯಾಗಿ DNA ಮತ್ತೆ ಹಿಸ್ಟೋನ್ ಆಕ್ಟಮರ್ಗಳು ಏನು ವ್ರಾಪ್ ಆಗಿದಾವಲ್ವಾ, ಸೊ ಆ ವ್ರಾಪ್ ಆಗಿರುವಂತಹ ಮಾಡೆಲ್ಗೆ ನಾವು ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಈ ನ್ಯೂಕ್ಲಿಯೋಸೋಮ್, ಪ್ರತಿಯೊಂದು ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಲ್ಲಿ ಹತ್ರ 200 ಬೇಸ್ ಪ್ಯಾರ್ನಷ್ಟು ನ್ಯೂಕ್ಲಿಯೋಟೈಡ್ಗಳನ್ನು ವ್ರಾಪ್ ಮಾಡ್ಕೊಳ್ತವೆ. DNA ಹೆಲಿಕ್ಸ್ನ 200 ಬೇಸ್ ಪ್ಯಾರ್ಗಳಷ್ಟು ಏನು DNA ಇದಲ್ವಾ ಅದು ಇದರ ಸುತ್ತಲೂ ಸುತ್ತುತ್ತವೆ. ಹಾಗಾದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಮ್ಮ ಒಂದು ಪರ್ಟಿಕ್ಯುಲರ್ ಟೋಟಲ್ ಲೆಂತಿನಲ್ಲಿ 2.2 ಮೀಟರ್ ಇದೆ ಅಲ್ವಾ DNA ಲೆಂತ್ ಬಂದು, ಆ್ಯಂಡ್ 200 ಬೇಸ್ ಪ್ಯಾರ್ಸ್ಗಳು ಇದ್ರ ಒಂದು ನ್ಯೂಕ್ಲಿಯೋಸೋಮ್ ಮಾಡೆಲ್ನ ಸುತ್ತುತ್ತವೆ. 6.6 × 10⁹ ಬೇಸ್ ಪ್ಯಾರ್ನಷ್ಟು ನ್ಯೂಕ್ಲಿಯೋಟೈಡ್ಗಳಿದ್ದಾವೆ. ಈಗ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, 6.6 × 10⁹ ಡಿವೈಡೆಡ್ ಬೈ 200 ಬೇಸ್ ಪ್ಯಾರ್ಸ್ ಮಾಡಿದ್ರೆ ನಿಮಗೆ 100% ಹೇಳ್ತೇನೆ, ಸೊ ನಿಮಗೆ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ಗಳು ಸಿಗ್ತವೆ.